ಅಜಯ್ ಸರ್ಗೆ ಇದು ಎರಡನೇ ಹಾಡು ಅವ್ರಿಗೋಸ್ಕರ ಬರೆದಿರುವಂಥದ್ದು. ನಾನು ಅವತ್ತು ನಾನು ಏನು ನೆನೆಸ್ಕೊಂಡೆ ಅಂದರೆ, ನಾನು ಯಾವಾಗಲೂ ಬಸ್ಸಲ್ಲಿ ಪಾಸ್ ಆಗ್ತಾ ಸಾಗರ್ ಥಿಯೇಟರ್ ಇತ್ತು. ಸೊ ಅಲ್ಲಿ ಕೃಷ್ಣನ್ ಲವ್ ಸ್ಟೋರಿ ಬೈಕ್ ನಿಲ್ಸಿರೋರು. ಸೊ ನಾನು ಯಾವಾಗಲೂ ಆ ಬೈಕ್ ನೋಡಿಕೊಂಡು ಕೃಷ್ಣನ್ ಲವ್ ಸ್ಟೋರಿ ಯಾವಾಗ ಮೋಸ ಮಾಡೋದಂತೀನಿ ಆ ಹಾಡು ಬೇರೆ ಬ್ಲಾಕ್ ಬಸ್ಟರ್, ಇವತ್ತಿಗೂ ಬರೋದು 50 ಸಾಂಗ್. ಸೊ ಯಾವಾಗ ಬರಿಬೇಕಲ್ಲ ಸಾಂಗು ಸರ್ಗೆ ಹೌದು, ಅದ್ರ ಜೊತೆಗೆ ಈ ತರ ಒಂದು ಪ್ರಾಜೆಕ್ಟ್ಗೂ ನಾವು ಬರಿಬೇಕಲ್ಲ ಮುಂದೊಂದು ದಿನ. ಸೊ ಅದು ಫಸ್ಟ್ ಒಂದು ಅಗೇನ್ ಸೆಕೆಂಡ್ ಫಿಲ್ಮ್ಗೆ ಅದೇ ಸರಿ ಇಲ್ಲ ನಾಗಾರ್ಜುನ್ ಬರೋದ್ರೆ ಚೆನ್ನಾಗಿರುತ್ತೆ ಅಂತ ಅವರು ಹೇಳೋದು ಸಿಗೋದು, ಅದು ಬ್ಲೆಸ್ಸಿಂಗ್. ಅದರ ಜೊತೆಗೆ ನಾವು ಕಮಿಂಗ್ ಟು ಸಾಂಗ್, ನಾವು ತುಂಬಾ ಏನು ಹುಕ್ ವರ್ಡ್ ಇಟ್ಟರೆ ಚೆನ್ನಾಗಿರುತ್ತೆ ಅಂತ ನಾವು ಅದರದ್ದು ಪರ್ಮ್ಯುಟೇಷನ್ ಅಂಡ್ ಕಾಂಬಿನೇಷನ್ಸ್ ಮಾಡ್ತಾನೆ ಇದ್ವಿ. ಸರ್ ಏನಾದ್ರು ಒಂದು ಸ್ಪ್ಯಾನಿಷ್ ಆರ್ ಆ ಥರ ಕೈಂಡ್ ಆಫ್ ಪ್ಯಾಲೆಟ್ ವರ್ಡ್ಸ್ ಅಂತಂದ್ರೆ ಹೇಗಿರುತ್ತೆ ಅಂತ ತುಂಬಾ ಡಿಸ್ಕಸ್ ಮಾಡಿ ನಾವು ಏನೇನೋ ರಿಸರ್ಚ್ ಮಾಡಿದ್ವಿ. ಜನಕ್ಕೆ ಅರ್ಥನೂ ಆಗ್ಬೇಕು, ಅದರ ಲವ್ ಇರಬೇಕು, ಇದನ್ನ ಹೆಂಗೆ ತಲುಪಿಸ್ಬೋದು ಅಂತ. ಅವಾಗ ನಮಗೆ ಅಮೋರ ಅನ್ನೋದಿದ್ರೆ ಹೆಂಗಿರುತ್ತೆ, ಎಸ್, ಆ ಒಂದು ಪ್ಯಾಲೆಟ್ ಆಫ್ ವರ್ಡ್ಸ್ ಇಂದ ನಾವು ಇದನ್ನ ತಗೊಂಡ್ಬಂದ್ವಿ. ಬಟ್ ಆಮೇಲೆ ಇದೊಂದು ಹಾಕ್ಬಿಟ್ಟು ಬೇರೆದವು ಹಂಗೆ ಬಿಟ್ಬಿಟ್ರೆ ಕನ್ನಡಗೆ ಇದು ಕಾಂಬಿನೇಷನ್ ಆಗ್ಬೇಕಲ್ವ, ಇದೊಂದು ವರ್ಡ್ ಇಟ್ಟು. ಸೊ ಸ್ವಲ್ಪ ಇಂಗ್ಲಿಷ್ ತಗೊಂಡ್ರೆ ಹೆಂಗಿರುತ್ತೆ ಅಂತ ಸರ್, ಡೈರೆಕ್ಟರ್ ಸರ್ ಪರ್ಮಿಷನ್ ಅವಾಗ, ಸರ್ ಇಂಗ್ಲಿಷ್ ತರ್ಬೋದಾ, ಏನ್ ಮಾಡೋಣ ಇದು? ಇಲ್ಲ ಸರ್, ನೀವು ಫುಲ್ ಫ್ರೀಡಮ್, ಸಾಂಗ್ ಸೌಂಡ್ ಆಗ್ಬೇಕಷ್ಟೇ, ಫುಲ್ ಸಾಂಗ್ ಕೇಳಿದಾಗ ಈ ಸೌಂಡಿಗೆ ಕರೆಕ್ಟಾಗಿ ಮ್ಯಾಚ್ ಆಗಬೇಕು. ಸೊ ಅಷ್ಟನ್ನ ಕೂತ್ಕೊಂಡು ಫುಲ್ ಎಲ್ಲ ಒಂದು ರೆಡಿ ಮಾಡಿ, ಸರ್ ನನಗೆ ನಕುಲ್ ಸರ್ ಒಂದಿನ ಫೋನ್ ಮಾಡಿ, ನಾಗಾರ್ಜುನ್ ಇದೊಂದು 3 ಲೈನ್ಸ್ ಏನೋ ಈ ಥರ ಹಿಂಗೆ ಮಾಡ್ಬೋದಾ ಸರ್, ನಾನು ನಿಮಗೆ ಮಾಡಿ ಒಂದು ಸಂಜೆ ಹಿಂಗೆ ಕಳಿಸಲ್ಲ. ಇಲ್ಲ, ಇದು ಕುನಾಲ್ ಸರ್ ವಾಯ್ಸಲ್ಲಿ ಹಿಂಗೆ ಸಖತ್ತಾಗಿರುತ್ತೆ ಸರ್, ನಾನು ಈಗ ಅವ್ರ ಜೊತೆ ಇದ್ದೀನಿ, ನೀವು ಕಳಿಸಲಿ ಈಗ ಆಡಿಸ್ಬಿಡಿ ಸರ್. ಅಯ್ಯೋ ಸರಿ ಸರ್, ಆಯ್ತು, ಸ್ವಲ್ಪ ಹೊತ್ತು ನನಗೆ ಟೈಮ್ ಕೊಡಿ. ಅವಾಗ ಮತ್ತೆ ಏನೋ ಸರ್ ಕುನಾಲ್ ಸರ್ ವಾಯ್ಸ್ ಬೇರೆ, ಅವಾಗ ಅವ್ರನ್ನ ಇಮ್ಯಾಜಿನ್ ಮಾಡ್ಕೊಂಡು ನಾನು ಎಲ್ಲ ನೋಡಿ ಮತ್ತೊಂದು ಕಳಿಸಿ ಅಗೇನ್ ಅವ್ರ ಹಿಂದಗಡೆ ನನಗೆ ಅವ್ರ ವಾಯ್ಸ್ ಕೇಳಿಸ್ತಾ ಇತ್ತು. ಮೋಸ್ಟ್ಲಿ ಅವ್ರು ಮಾನಿಟರ್ ತಗೊಂತಾ ಇದ್ರು ಅನ್ಸುತ್ತೆ, ಅಲ್ಲಿ ಕೇಳಿಸ್ತೆ, ಓ ಆಲ್ರೆಡಿ ಅಲ್ಲಿದ್ದಾರೆ ಇವರು. ಸೊ ಹಾಗೆಲ್ಲ ಸೇರಿ ನಾವು ಫೈನಲಿ ಅಮೋರ ರೆಡಿ ಆಯಿತು. ಆ್ಯಂಡ್ ನಾನು ಒಂದು ಸ್ವಲ್ಪ ಸಣ್ಣ ಪುಟ್ಟ ಬಿಟ್ಸ್ ಅಂಡ್ ಪೀಸಸ್ ನೋಡಿದ್ದೀನಿ. ಅಬ್ಸಲ್ಯೂಟ್ ಆಗಿ ಮುರಳಿ ಮಾಸ್ಟರ್ ಅದನ್ನ ಕೊರಿಯೋಗ್ರಾಫ್ ಮಾಡಿ ಆಫ್ಟರ್ ಬ್ಯಾಂಗಲ್ ಬಂಗಾರಿ ಸರ್ ಮತ್ತೆ ಸೆಕೆಂಡ್ ಸಾಂಗ್ ಬರ್ತಾ ಇದೆ. ಗೊತ್ತಿಲ್ಲ, ಈ ಕಂಪ್ಲೀಟ್ ನಮ್ಮ ಒಂದು, ನಾನು ಎಕ್ಸ್ಪೆರಿಮೆಂಟ್ ಅಂತ ಕರೆಯಲ್ಲ, ಇಟ್ಸ್ ಡಿಫ್ರೆಂಟ್ ವೇ ಆಫ್ ಟೆಲಿಂಗ್ ಲವ್. ಅದು ಹೇಗೆ ನೀವು ಹೇಳಿದ್ರಲ್ಲ, ಮೋಡ ಮೀಟ್ ಆದಾಗ ಒಂದು ದೊಡ್ಡ ಥಂಡರ್ ಬರಲಿ ಅಂತ ನಾನು, ಲವ್ ಥಂಡರ್ ಬರಲಿ ಅಂತ ನಾನು ಕೇಳ್ಕೊಂತೀನಿ. ಥ್ಯಾಂಕ್ ಯು.